2 ಕಪ್ಪಷ್ಟು ಆಗುವಷ್ಟು ನೀರನ್ನು ತೊಗೊಂಡಿರ್ತೀವಿ ರೀ. ಆ ನೀರಿಗೆ ಟೊಮ್ಯಾಟೊ ಏನದವ್ರಲ್ಲ ಅದರ ಹಿಂದಿನ ತುಂಬ ಹಿಂಗೆ ತೆಗಿಬೇಕ್ರಿ. ತೆಗೆದ ಮುಂದಕ್ಕೆ ಹಿಂಗೆ ಸ್ವಲ್ಪ ಅದಕ್ಕೆ ಕೂಡ್ಸು ಚಿಹ್ನೆ ಮಾಡಿಬಿಡ್ರಿ. ಅಷ್ಟು ಮಾಡಿ ನೀವು ಈ ನೀರಾಗ ಎಲ್ಲನೂ ಫಸ್ಟಿಗೆ ಟೊಮ್ಯಾಟೊ ತೊಗೊಂಬಿಡ್ರಿ. ಆಮೇಲೆ ಹಿಂಗೆ ಕಟ್ ಮಾಡಿ ಸ್ವಲ್ಪ ಅದನ್ನು ಮುಂದೆ ಒಂದು ಈಟ್ ಕೊರ್ದಂಗೆ ಮಾಡಿ ನೀರಾಗ ಇಟ್ಕೊಂಡ್ಬಿಟ್ಟು ಹಿಂಗೆ ನಾವು 5 ಟೊಮ್ಯಾಟೋನ ತೊಗೊಂಡಿರ್ತೀವಿ. 5 ಟೊಮ್ಯಾಟೊ ನೀವು ಈಗ ನೀರ ಹಾಕಿ ಕುದಿಯೋಕೆ ಇಟ್ಬಿಟ್ರಿ. ಅದನ್ನು ಚಂದಂಗಿ ಕುದಿಲಿ. ಅದು ಅಲ್ಲಿ ತನಕ ನಾವೊಂದು ಕೆಲಸ ಮಾಡೋಣ ಬರ್ರಿ. ಏನು ರೀ ಅಂತಂದ್ರೆ ಒಂದು ಯಾವುದರ ಪಾಣ್ಣಾಗ ಸ್ವಲ್ಪ ಮೆಂತ್ಯ ಕಾಳು ಒಂದು ಅರ್ಧ ಟೀ ಸ್ಪೂನ್ಕಿಂತ ಸ್ವಲ್ಪ ಕಡಿಮೆ, ಅದಾದಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನಷ್ಟು ನೀವಿಲ್ಲಿ ಜೀರಿಗೆಯನ್ನು ಹಾಕಿರಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸುಗಳನ್ನ ಹಾಕಿ ಅವನ್ನ ಹುರಿಯೋಕೆ ಸ್ಟಾರ್ಟ್ ಮಾಡಿರಿ. ಚಲೋ ತಂಗಿ ಅವನು ಒಂದು ಈಟ ಅದ್ರದ್ದೊಂದು ಅರಮ ಬರುತ್ತಾನ ನೀವು ರೋಸ್ಟ್ ಮಾಡಬೇಕು. ಚಲೋ ತಂಗಿ ರೋಸ್ಟ್ ಮಾಡ್ಬೇಕ್ರಿ. ತಿಳಿತ್ರಲ್ಲ, ಇವೆಲ್ಲ ಮಸಾಲೆ ಭಾಳ ಮಸ್ತ್ ಆಕೈತಿ ಇವೆಲ್ಲ ಹಾಕೋದ್ರಿಂದ. ಅದು ನಾವು ಇದನ್ನು ಪುಡಿ ಮಾಡಿ ಹಾಕ್ತೇವೆ. ಪುಡಿ ಹೆಂಗೆ ಮಾಡ್ತೀವಿ, ಇವೆಲ್ಲ ಹುರಿದಾದ್ಮೇಲೆ ಒಂದು ಕುಟಾಣಿ ಒಳಗೆ ಹಾಕಿ ಅದನ್ನು ಚಲೋ ತಂಗಿ ಕೊಟ್ಟು ಅರೆದು ಪುಡಿ ಮಾಡಿರಿ. ಹಿಂಗೆ ಮಾಡೋದ್ರಿಂದ ಅದರದ್ದೊಂದು ಫ್ಲೇವರ್ ಭಾಳ ಮಸ್ತಾಗಿ ಬರ್ತೈತಿ. ಮತ್ತು ನಿಮಗೆ ಆ ಒಂದು ಏನು ಫ್ಲೇವರ್ ಐತ್ರಲ್ಲ ಈ ಒಂದು ಸಾರು ಕುಡಿಯುವಾಗ ಅಥವಾ ತಿನ್ನುವಾಗೂ ಗೊತ್ತಾಗ್ತೈತಿ. ನೋಡಿ ಈಗ ಮುಂದಕ್ಕೆ ಆ ಕಡೆ ಆಗಲೇ ನಾವು ಏನು ಟೊಮ್ಯಾಟೊ ಕುದಿಯಾಕೆ ಇಟ್ಟಿದ್ದೇವಲ್ಲ ಆ ಕುದ್ದಾವ್ ಚಲೋ ತಂಗಿ ನೋಡ್ಬೋದು. ಕುದ್ದಾವಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡಿರಿ. ಕುದ್ದಾವ್ ಅಂತೇಳಿ ಗೊತ್ತಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇನ್ನು ಮತ್ತು ನಾವು ಕುಟಾಣಿ ಒಳಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರನ್ನು ದಮ್ಮಂಗೆ ಜಜ್ಜಿ ಇಟ್ಕೊಂಡ್ಬಿಟ್ಟು ನೋಡ್ರಿ. ಮುಂದೆ ಬರ್ತಾವೆ ಈಗ ಸದ್ಯ. ಮುಂದಕ್ಕೆ ಒಂದು ಏನು ನಾವು ಟೊಮ್ಯಾಟೊ ಕುಚ್ಚಿದ ನೀರು ಇರ್ತಿರಲ್ಲ ಅದಕ್ಕೆ ಇನ್ನೊಂದು 2 ಕಪ್ ನೀರನ್ನು ಸೇರ್ಸಾಕತ್ತೀವಿ. ನೀವು ಇನ್ನೊಂದು 1 ಕಪ್ 5 ಕಪ್ ಆದ್ರೆ ಟೋಟಲ್ 5 ಕಪ್ ಆದ್ರೂ ನಡಿತೈತಿ. ಅಂದ್ರೆ ಮೊದಲು 2 ಇಲ್ಲಿ ನಾವು 2 ಹಾಕಿದ್ದೀವಿ, ಇನ್ನೊಂದು ಕಪ್ ಹಾಕಿದ್ರೆ ನಡಿತೈತಿ. ಆಮೇಲೆ ಆ ಟೊಮ್ಯಾಟೊ ಸಿಪ್ಪಿ ಇರ್ತೈತಿರಲ್ಲ ಮ್ಯಾಗ ಹಂಗೆ ಕಟ್ ಮಾಡಿ ಹಾಕಿದ್ರಿ ಅಂತಂದ್ರೆ ಮೊದಲು ಕುದಿಸುವಾಗ ಈ ಸಲ ಪಟ್ ಅಂತೇಳಿ ಟೊಮ್ಯಾಟೊ ಸಿಪ್ಪಿ ಬಂದುಬಿಡ್ತಾವು. ಅವನ್ನ ನೀವು ತೆಗೆದಿಟ್ಕೋರಿ. ಅದಾದ್ಮೇಲೆ ಉಳಿದಿದ್ದು ಎಲ್ಲ ಟೊಮ್ಯಾಟೋನ ನಾವು ಒಂದು ಯಾವ್ದಾರ ಬಟ್ಟಲ್ದಾಗ ಹಾಕಿ ಸ್ವಲ್ಪ ಅದನ್ನು ಒಂದು ಸ್ಮ್ಯಾಶರ್ಲೆ ಸ್ಮ್ಯಾಶ್ ಮಾಡಾಕತ್ತೀವಿ ರೀ. ನಿಮ್ಗೆ ಬೇಕಂತಂದ್ರೆ ಕೈಲಿಂದ ಕಿವುಚಿದ್ರೂ ನಡಿತೈತಿ. ಕೈಯಿಂದ ನೀವು ಬೇಕಂದ್ರೆ ಕಲಿಸ್ಕೊಂಡ ತೊಗೊಳ್ಬೋದು. ಇಲ್ಲ ಸ್ಮ್ಯಾಶ್ ಮಾಡ್ತಂತಂದ್ರೆ ಹೆಂಗೆ ಈಸಿ ಆಗ್ತೈತೋ ಹಂಗೂ ಮಾಡ್ಬೋದು ರೀ. ತಿಳಿತ್ರಲ್ಲ, ಇನ್ನು ಉಳಿದಿದ್ದು ಕುದಿಸಿದ ನೀರೊಳಗೆ ಇವನ್ನೆಲ್ಲನೂ ಸ್ಮ್ಯಾಶ್ ಮಾಡಿದ್ದ ಟೊಮ್ಯಾಟೋನ ನೀವು ಸೇರಿಸಿ ಅದಕ್ಕೊಂದು ಈಟ್ ಮ್ಯಾಗ ನೀರು ಹಾಕಿರಿ. ಅಷ್ಟು ಆದ್ಮೇಲೆ ಆಗಲೇ ಈಗೇನು ನಾವು ತಿಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಆ ಮಸಾಲೆ ತಂದು ಹಾಕ್ರಿ. ಅದಾದ್ಮೇಲೆ ನೀವು ಇದಕ್ಕೆ ಒಂಚೂರ ಅರಿಶಿನ ಪುಡಿಯನ್ನು ತಂದು ಸೇರಿಸ್ರಿ. ಅರಿಶಿನ ಪುಡಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವಿಲ್ಲಿ ಹಾಕಬೇಕು. ಅದಾದ ನಂತರ ಸ್ವಲ್ಪ ಬೆಲ್ಲದ ಪುಡಿಯನ್ನು ನೀವು ಇಲ್ಲಿ ಹಾಕಿರಿ. ಹಾಕಿದಾದ್ಮೇಲೆ ಅದನ್ನು ಬರಬ್ಬರಿಯಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ಅಂದ್ರೆ ಭಾಳ ಚಲೋ ತಂಗಿ ಬೆಲ್ಲ ಮಸಾಲೆ ಎಲ್ಲ ಕೂಡ್ಕೋತೈತಿ. ಗೊತ್ತಾತ್ರಿ? ನೋಡ್ಬೋದು ನೀವು ಬರಬ್ಬರಿಯಾಗಿ ಆಗೈತ್ರಿ. ನಾ ಇದಕ್ಕೊಂದು ಒಗ್ಗರಣೆ ಬೇಕಾಕೈತ್ರಿ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ರಿ. ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಏನು ಹಾಕೋಣ, ಸ್ವಲ್ಪ ಸಾಸ್ವಿ ಹಂಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸೋಣ. ಅದಾದ್ಮೇಲೆ ದಮ್ಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹೆಸರು ಇದೇ ನಾವು ಕುಟ್ಟಾನೆ ಕುಟ್ಟಿಟ್ಟಿದ್ದೀವ್ರಿ ಆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಇದಕ್ಕೆ ಒಂದು 4 ಒಣ ಕೆಂಪೆಂಚಿಕಾಯಿ ಮತ್ತು ಕರಿಬೇವನ್ನು ಹಾಕೊಂಡವ್ರಿ. ಇಷ್ಟೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ನೀವು ತಿರುವಾಡ್ಬೇಕಾಕೈತಿ. ಇಷ್ಟ ತಿರುವಾಡಿದಾದ್ಮೇಲೆ ನಾವು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದೀಟ ಹಿಂಗನ್ನು ಸೇರ್ಸತ್ತಿದ್ದೀವಿ ರೀ. ಹಿಂಗೆ ಮೊದಲನೇ ಹಾಕಿದ್ರು ನಡೀತಿತ್ತು, ಈಗ ಹಾಕಿದ್ರು ನಡೀತೈತಿ. ಅಷ್ಟು ಹಾಕಿ ಅದನ್ನು ಒಮ್ಮೆ ಗರ್ರ ಅಂತೇಳಿ ಮಿಕ್ಸ್ ಕೊಡ್ರಿ. ಅದಾದ್ಮೇಲೆ ನೀವು ಎಲ್ಲ ಕುದಿಸಿಟ್ಟಿರ್ತಾರೆ ನೋಡ್ರಿ. ಇದೀಗ ಆ ಟೊಮ್ಯಾಟೊ ಒಂದು ಏನು ನಾವು ಮಾಡಿ ಇಟ್ಟಿದ್ದೀವಿ ನೋಡ್ರಿ ಅದನ್ನು ತೊಗೊಂಡು ಬಂದು ಇಲ್ಲಿ ಹಾಕ್ರಿ. ಹಾಕಿದಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಟೋಟಲ್ಲ ನಿಮಗೆ ಹೇಳ್ಬೇಕಂತಂದ್ರೆ ಟೋಟಲ್ ನಾವು 4.5 ಕಪ್ ನೀರು ಅದನ್ನೆಲ್ಲ ಸೇರಿ 4.5 ಕಪ್ ನೀರನ್ನು ತಿಳಿಸಾರಾಗೈತೆ ರೀ. ಅದಾದ್ಮೇಲೆ ಮುಂದಕ್ಕೆ ನೀವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಹಾಕಿದಾದ್ಮೇಲೆ ಚೆಂದಂಗಿ ಅದನ್ನು ಮಿಕ್ಸ್ ಮಾಡಿರಿ. ಇಷ್ಟು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕುದಿಯಾಕ ಬಿಟ್ಬಿಡ್ರಿ. ಚಲೋ ತಂಗಿ ಕುದೀತು ಅಂತಂದ್ರೆ ಈ ಒಂದು ಭಾಳ ಮಸ್ತಾಗಿರುವಂತಹ ಟೊಮ್ಯಾಟೊ ತಿಳಿಸಾರು ರೆಡಿ ಆಗ್ತೈತ್ರಿ. ಈ ಒಂದು ತಿಳಿಸಾರನ್ನ ನೀವು ಫಸ್ಟಿಗೆ ಹಂಗೆ ಕೊಡೋದು ನೋಡ್ರಿ. ಟೇಸ್ಟ್ ಅದು ಹೆಚ್ಚು ಕಡಿಮೆ ನಿಮಗೆ ಗೊತ್ತಾಗ್ತೈತಿ. ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸ್ತು ಅಂತಂದ್ರೆ ನೀವು ಮ್ಯಾಗ ಒಂದಿಟ್ಟು ಖಾರದ ಪುಡಿ ಹಾಕಿರೂ ನಡಿತೈತಿ. ಕುದಿಯುವಾಗ ಟೇಸ್ಟ್ ನೋಡ್ರಿ, ಆಮೇಲೆ ಬೇಕಂದ್ರೆ ಹಾಕಿರಿ. ಇಲ್ಲ ಬರೋಬ್ಬರಿ ಐತಂದ್ರೆ ಮಸ್ತಾಗಿ ಇದನ್ನು ರೈಸ್ ಜೊತೆ ತಿನ್ನಿರಿ, ಇಲ್ಲ ಹಂಗನು ಕುಡೀರಿ. ಗಂಟ್ಲು ಸಡ್ಲಾಕೈತಿ, ಭಾಳ ಮಸ್ತ್ ಅನಿಸ್ತೈತಿ. ಟೇಸ್ಟ್ದಾಗಂತರೂ ಅಗದಿ ಬೆಸ್ಟ್ ಇರ್ತೈತೆ ರೀ. ನಾವು ಹೇಳಿದ ಮಸಾಲೆ ಮತ್ತು ಉಳಿದಿದ್ದು ಎಲ್ಲ ರೀತಿ ಒಳಗನ್ನ ಮಾಡಿರಿ. ನೀವು 100% ಇಷ್ಟ
ಪಡ್ತೀರಿ. ಹಂಗೆ ಪಾಪಡದ್ದು ಅಂತಂದ್ರೆ ಸೈಡ್ ತೊಗೊರಿ ತಿನ್ನಾಕ ಭಾಳ ಮಸ್ತ್ ಅನಿಸ್ತತಿ. ಹಾಗಾದ್ರೆ ಈ ಒಂದು ಟೊಮ್ಯಾಟೊ ತಿಳಿಸಾರು ಇಷ್ಟ ಆಗೈತಿ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ತಪ್ಪಲಾರ್ದು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮನೆಗೆ ಹೋಗಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.